ಹಾಯ್ ಎವ್ರಿವನ್, ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಸಜ್ಜೆಯಿಂದ ಮಾಡುವಂಥ ಇಡ್ಲಿನ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. 1 ಗ್ಲಾಸ್ ಇಡ್ಲಿ ಅಕ್ಕಿ, 1 ಗ್ಲಾಸ್ ಸಜ್ಜೆ ಕ್ಲೀನ್ ಮಾಡಿರೋವಂಥದ್ದು, ಮತ್ತು ಉದ್ದು ಮತ್ತು ಮೆಂತ್ಯ ಎರಡೂ ಸೇರಿ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು. ಅಕ್ಕಿ ಮತ್ತು ಸಜ್ಜೆನ ನೆನೆಸಿ ಒಂದು ಪಾತ್ರೆಲಿಟ್ಟರೆ ಮೆಂತ್ಯ ಮತ್ತು ಉದ್ದನ್ನು ನೆನೆಸಿ ಇನ್ನೊಂದು ಪಾತ್ರೆಲಿ ಇಡಬೇಕು. ಮಿನಿಮಮ್ 7 to 8 ಅವರ್ಸ್ ಇದನ್ನು ನೆನೆಸೋಕ್ಕೆ ಬಿಡಬೇಕು. ಈಗ ಸಜ್ಜೆ ಮತ್ತು ಅಕ್ಕಿ ಉದ್ದು ಇವೆರಡನ್ನೂ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ. ಇವಾಗ ನೀರು ಹಾಕಿ 6 to 7 ಅವರ್ಸ್ ಅಥವಾ 7 to 8 ಅವರ್ಸ್ ಎಷ್ಟು ಬೇಕಾದರೂ ನೆನೆಸಿ, ಬಟ್ ಜಾಸ್ತಿ ಹೊತ್ತು ನೆನೆಸ್ಬೇಕಾಗತ್ತೆ. ಯಾಕಂದರೆ ಸಜ್ಜೆ ಚೆನ್ನಾಗಿ ನೀರು ಕುಡಿದು ಸ್ವಲ್ಪ ದಪ್ಪ ಆಗುತ್ತೆ. ಸೊ ಸಜ್ಜೆ ನೋಡಿ ಇವಾಗ ತೊಳೆದಿದ್ದೀನಿ. ಅಕ್ಕಿ ಮತ್ತು ಸಜ್ಜೆ ಎಲ್ಲ ಆಗಿದೆ. ಇವಾಗ ಇದನ್ನು ರೆಸ್ಟಿಂಗ್ ಪೀರಿಯಡ್ ಅಂದರೆ ನೆನೆ ಹಾಕಲಿಕ್ಕೆ ಬಿಡಲೇಬೇಕು. 7 to 8 ಅವರ್ಸ್ ನೆನೆಯಕ್ಕೆ ಬಿಡಿ. ಇವಾಗ ನಾವು ನೆನೆ ಹಾಕಿರೋ ಅಕ್ಕಿ ಮತ್ತು ಸಜ್ಜೆ ಉದ್ದು ಎಲ್ಲ ನೆಂದಿದೆ. ಇವಾಗ ರುಬ್ಕೊಂಬಿಡೋಣ. ಮೊದಲಿಗೆ ಉದ್ದಿನ ಕಾಳು ರುಬ್ಕೊಳ್ಳೋಣ. ಉದ್ದಿನ ಕಾಳು ರುಬ್ಬಿಟ್ಟಿದ್ದೀನಿ. ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಸಜ್ಜೆ ಮತ್ತು ಅಕ್ಕಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಇರಲಿ ಇದೆಲ್ಲ. ಈಗ ರುಬ್ಬಿಟ್ಟಿದ್ದಾಗಿದೆ. ಇವಾಗ ಓವರ್ ನೈಟು ಫರ್ಮೆಂಟೇಷನ್ಗೆ ಇಡೋಣ. ನಾಳೆ ಬೆಳಗ್ಗೆಗೆ ಇಡ್ಲಿ ಮಾಡ್ಬೋದು. ಈಗ ಸಾಲ್ಟ್ ಏನೂ ಹಾಕಿಲ್ಲ, ನಾಳೆ ಬೆಳಗ್ಗೆ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಈಗ ರುಬ್ಬಿದ ಹಿಟ್ಟು ಚೆನ್ನಾಗಿ ಹುದುಗ್ ಬಂದಿದೆ. ಸೊ ಈಗ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕು. ನಾನು ಇದರಲ್ಲಿ ಇಷ್ಟು ಬ್ಯಾಟರ್ ಯೂಸ್ ಮಾಡಲ್ಲ. ಈಗ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ ಮಾತ್ರ ಇಟ್ಕೊತೀನಿ. ಇವಾಗ ನಾನು ಇಷ್ಟು ಹಿಟ್ಟು ತೊಗೊಂಡಿದ್ದೇನೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದಕ್ಕೆ ನಾನು ಯಾವುದೇ ರೀತಿ ಬೇಕಿಂಗ್ ಸೋಡಾ ಆಗಲಿ ಹಾಕೋದಿಲ್ಲ. ಬರೀ ನಾನು ಹಿಟ್ಟಿನಲ್ಲೇ ಇಡ್ಲಿ ಮಾಡ್ತೇನೆ. ಇವಾಗ ನಮ್ಮ ಸಜ್ಜೆ ಇಡ್ಲಿ ರೆಡಿ ಆಗಿದೆ ನೋಡಿ. ನಾರ್ಮಲ್ ವೈಟ್ ಇಡ್ಲಿ ಥರನೇ ಇದೆ. ಎಷ್ಟು ಫ್ಲಪ್ಪಿ ಆಗಿದೆ ನೋಡಿ. ಇದನ್ನು ಯಾವುದೇ ರೀತಿ ಚಟ್ನಿ ಮಾಡ್ಕೊಂಡು ತಿಂದರೂ ಸಖತ್ತಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ಸಲ್ಲಿ ನನಗೆ ಮೆಸೇಜ್ ಮಾಡಿ ಹೇಗಿದೆ ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.